ಭಾರೀ ಚರ್ಚೆಗೆ ಭಾರೀ ಪ್ರಶ್ನೆಗಳಿಗೆಲ್ಲ ಕಾರಣವಾಗಿದ್ದಂತಹ ಖಾತೆ ಹಂಚಿಕೆ ಸದ್ಯಕ್ಕೆ ಮುಗಿದಿದೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಅಧಿಕೃತ ಪಟ್ಟಿ ಏನಿದೆ ಅದು ಬಿಡುಗಡೆ ಆಗೋದಕ್ಕೆ ಇನ್ನೂ ಬಾಕಿ ಇದೆ. ಆದರೆ ಈಗಾಗಲೇ ಸಚಿವರಿಗೆ ಖಾತೆ ಹಂಚಿಕೆಯನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಆ ಮಾಹಿತಿಯನ್ನು ಕೂಡ ಸಚಿವರಿಗೆ ರವಾನಿಸ್ತಾ ಇದ್ದಾರೆ ಅನ್ನುವ ಮಾಹಿತಿ ಇರುವಂಥದ್ದು. ಇನ್ನು ಕೆಲವೇ ಹೊತ್ತಿನಲ್ಲಿ ಈ ಪಟ್ಟಿ ಏನಿದೆ ಆ ಪಟ್ಟಿ ರಾಜಭವನಕ್ಕೂ ಕೂಡ ತಲುಪೋದಕ್ಕಿದೆ. ಯಾರ್ಯಾರಿಗೆ ಯಾವ್ಯಾವ ಖಾತೆಗಳನ್ನು ನೀಡಲಾಗಿದೆ ಅನ್ನೋದನ್ನು ಮತ್ತೊಮ್ಮೆ ಗಮನಿಸ್ತಾ ಹೋಗೋಣ. ಜಮೀರ್ ಅಹಮದ್ ಅವರು ಚಾಮರಾಜಪೇಟೆ ಶಾಸಕರು, ಅವರಿಗೆ ವಸತಿ ಮತ್ತು ವಕ್ಫ್ ಇಲಾಖೆಯನ್ನು ಕೊಡಲಾಗಿದೆ. ಎಚ್ ಸಿ ಬಾಲಕೃಷ್ಣ ಮಾಗಡಿ ಶಾಸಕರು, ಸಣ್ಣ ನೀರಾವರಿ ಇಲಾಖೆಯನ್ನು ಕೊಡಲಾಗಿದೆ. ನಾಗಮಂಗಲ ಕ್ಷೇತ್ರದ ಶಾಸಕರಾಗಿರುವಂತಹ ಚಲುವರಾಯಸ್ವಾಮಿ ಅವರಿಗೆ ಕೃಷಿ ಇಲಾಖೆ, ಈ ಹಿಂದೆ ಅವರ ಬಳಿಯೇ ಈ ಇಲಾಖೆ ಇತ್ತು, ಈಗ ಮತ್ತೆ ಅವರಿಗೆ ಅದನ್ನೇ ಕೊಡಲಾಗಿದೆ. ಹಾಗೆ ಶಿವರಾಜ್ ತಂಗಡಗಿ ಕೊಪ್ಪಳ ಜಿಲ್ಲೆ ಕನಕಗಿರಿಯ ಶಾಸಕರು, ಕನಕಗಿರಿ ಕ್ಷೇತ್ರದ ಶಾಸಕರು ಶಿವರಾಜ್ ತಂಗಡಗಿ ಅವರು, ಅವ್ರಿಗೂ ಅಷ್ಟೇ ಈ ಹಿಂದೆ ಅವರ ಬಳಿ ಇದ್ದಂತಹ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯನ್ನೇ ಅವರಿಗೆ ನೀಡಲಾಗಿರುವಂಥದ್ದು. ಹಾಗೆ ಲಕ್ಷ್ಮಣ ಸವದಿ ಅವರು ಅಥಣಿ ಕ್ಷೇತ್ರದ ಶಾಸಕರು, ಈ ಬಾರಿ ಸಚಿವ ಸಂಪುಟವನ್ನು ಸೇರಿದ್ದಾರೆ. ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇವರು ಸಚಿವರಾಗಿರಲಿಲ್ಲ. ಅವರು ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ಸಿಗೆ ಬಂದು ಅಲ್ಲಿ ಅಥಣಿ ಕ್ಷೇತ್ರದಿಂದ ಗೆದ್ದು ಶಾಸಕರಾದಂಥವರು. ಅವರಿಗೆ ಪಕ್ಷಕ್ಕೆ ಕರೆತರುವಾಗ ಸೂಕ್ತ ಗೌರವ ಸ್ಥಾನಮಾನಗಳನ್ನು ಕೊಡ್ತೀವಿ ಎನ್ನುವ ಭರವಸೆಯನ್ನು ಏನು ಕೊಟ್ಟಿದ್ದರು, ಸಚಿವ ಸ್ಥಾನವೂ ಸೇರಿದಂತೆ, ಅದು ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಅವರು ಸಚಿವರಾಗಿರಲಿಲ್ಲ. ಈಗ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಅಥಣಿ ಕ್ಷೇತ್ರದ ಶಾಸಕರಾಗಿರುವಂತಹ ಲಕ್ಷ್ಮಣ ಸವದಿ ಅವರು ಕೂಡ ಸಚಿವರಾಗಿದ್ದು ಅವರಿಗೆ ಸಹಕಾರ ಇಲಾಖೆಯನ್ನು ಕೊಡಲಾಗಿದೆ. ಇನ್ನು ಸೊರಬ ಕ್ಷೇತ್ರದ ಶಾಸಕರಾಗಿರುವಂತಹ ಮಧು ಬಂಗಾರಪ್ಪನವರಿಗೆ ಈ ಹಿಂದೆ ಅವರ ಬಳಿ ಇದ್ದಂತಹ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇದ್ದಾಗ ಏನು ಪ್ರಾಥಮಿಕ ಶಿಕ್ಷಣ ಇಲಾಖೆ ಏನಿತ್ತು ಆ ಇಲಾಖೆಯನ್ನೇ ಅವರಿಗೆ ಮತ್ತೊಮ್ಮೆ ಕೊಡಲಾಗಿರುವಂಥದ್ದು. ಇನ್ನು ಶಿವಾಜಿನಗರ ಕ್ಷೇತ್ರದ ಶಾಸಕರಾಗಿರುವ ರಿಜ್ವಾನ್ ಅರ್ಷದ್ ಅವರೇನಿದ್ದಾರೆ ಅವರಿಗೆ ಆಹಾರ ಇಲಾಖೆಯನ್ನು ಕೊಡಲಾಗಿದೆ. KH ಮುನಿಯಪ್ಪನವರು ನಿರ್ವಹಿಸ್ತಾ ಇದ್ದಂತಹ ಖಾತೆ ಆಹಾರ ಇಲಾಖೆ ಖಾತೆ, ಅದನ್ನು ಈಗ ರಿಜ್ವಾನ್ ಅರ್ಷದ್ ಅವರಿಗೆ, ಶಿವಾಜಿನಗರದ ಶಾಸಕರು ರಿಜ್ವಾನ್ ಅರ್ಷದ್ ಅವರಿಗೆ ಈ ಖಾತೆಯನ್ನು ಹಂಚಿಕೆ ಮಾಡಲಾಗಿದೆ ಅನ್ನುವ ಮಾಹಿತಿ ಸಿಗ್ತಾ ಇರುವಂಥದ್ದು. ಹಾಗೆ ಡಾಕ್ಟರ್ ಅಜಯ್ ಸಿಂಗ್ ಅವರು, ಮಾಜಿ ಮುಖ್ಯಮಂತ್ರಿ ಧರಮ್ ಸಿಂಗ್ ಅವರ ಪುತ್ರ ಡಾಕ್ಟರ್ ಅಜಯ್ ಸಿಂಗ್ ಜೇವರ್ಗಿ ಕ್ಷೇತ್ರದ ಶಾಸಕರು, ಸದ್ಯ ಅವರಿಗೆ ಅರಣ್ಯ ಇಲಾಖೆಯನ್ನು ಕೊಡಲಾಗಿದೆ. ಈ ಹಿಂದೆ ಈ ಖಾತೆಯನ್ನು ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದಾಗ ಅರಣ್ಯ ಇಲಾಖೆ ಖಾತೆಯನ್ನು ಈಶ್ವರ ಖಂಡ್ರೆ ಅವರು ನಿರ್ವಹಿಸ್ತಾ ಇದ್ದರು. ಆ ಖಾತೆಯನ್ನು ಇದೀಗ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ನೀಡಲಾಗಿರುವಂಥದ್ದು. ಇನ್ನು ಪುಟ್ಟರಂಗ ಶೆಟ್ಟರು, ಚಾಮರಾಜನಗರದ ಶಾಸಕರು ಪುಟ್ಟರಂಗ ಶೆಟ್ಟಿಯವರು, ಅವರಿಗೆ ಪಶುಸಂಗೋಪನೆ ಇಲಾಖೆಯನ್ನು ಕೊಡಲಾಗಿದೆ. ಚಾಮರಾಜನಗರ ಕ್ಷೇತ್ರದ ಶಾಸಕರಾಗಿರುವಂತಹ ಪುಟ್ಟರಂಗ ಶೆಟ್ಟಿಯವರಿಗೆ ಪಶುಸಂಗೋಪನಾ ಇಲಾಖೆ. ಹಾಗೆ ಕಲಘಟಗಿ ಕ್ಷೇತ್ರದ ಶಾಸಕರಾಗಿರುವ ಸಂತೋಷ್ ಲಾಡ್ ಅವರು, ಈ ಹಿಂದೆ ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲೂ ಕೂಡ ಅವರು ಮಿನಿಸ್ಟರ್ ಆಗಿ ಕಾರ್ಯವನ್ನು ನಿರ್ವಹಿಸಿದರು. ಈಗ ಕೂಡ ಅವರು ಮತ್ತೊಮ್ಮೆ ಸಚಿವರಾಗಿದ್ದಾರೆ. ಅವರಿಗೆ ಈ ಹಿಂದೆ ಇದ್ದಂತಹ ಕಾರ್ಮಿಕ ಇಲಾಖೆಯನ್ನೇ, ಕಳೆದ ಬಾರಿ ಅವರಿಗೇನು ಕಾರ್ಮಿಕ ಇಲಾಖೆಯ ಹೊಣೆಯನ್ನು ವಹಿಸಲಾಗಿತ್ತು ಅದೇ ಕಾರ್ಮಿಕ ಇಲಾಖೆಯ ಜವಾಬ್ದಾರಿಯನ್ನು ಈ ಬಾರಿಯೂ ಕೂಡ ಸಂತೋಷ್ ಲಾಡ್ ಅವರಿಗೆ ಕೊಡಲಾಗಿರುವಂಥದ್ದು. ಇನ್ನು ಮಾಯಕೊಂಡ ಕ್ಷೇತ್ರದ ಶಾಸಕರು KS ಬಸವಂತಪ್ಪ ಮೊದಲ ಬಾರಿಗೆ ಸಚಿವರಾಗ್ತಾ ಇದ್ದಾರೆ. ಅವರಿಗೆ ಮೀನುಗಾರಿಕಾ ಇಲಾಖೆಯನ್ನು ನೀಡಲಾಗಿದೆ. KH ಬಸವಂತಪ್ಪ ಅವರಿಗೆ ಮೀನುಗಾರಿಕಾ ಇಲಾಖೆಯ ಜವಾಬ್ದಾರಿಯನ್ನು ವಹಿಸಲಾಗಿರುವಂಥದ್ದು. SS ಮಲ್ಲಿಕಾರ್ಜುನ್ ದಾವಣಗೆರೆ ಉತ್ತರ ಕ್ಷೇತ್ರದ ಶಾಸಕರು, SS ಮಲ್ಲಿಕಾರ್ಜುನ್ ಅವರು, ಅವರಿಗೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅದರ ಹೊಣೆಯನ್ನು, ಕಳೆದ ಬಾರಿಯೂ ಅವರ ಬಳಿಯೇ ಇತ್ತು ಈ ಇಲಾಖೆ, ಈಗ ಮತ್ತೊಮ್ಮೆ ಅದೇ ಇಲಾಖೆಯ ಜವಾಬ್ದಾರಿಯನ್ನು ಅವರಿಗೆ ವಹಿಸಲಾಗಿದೆ. ಯಲಬುರ್ಗಾ ಶಾಸಕರಾಗಿರುವಂತಹ ಬಸವರಾಜ ರಾಯರೆಡ್ಡಿ ಅವರು, ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಅವರು ಸಚಿವರಾಗಿರಲಿಲ್ಲ, ಈ ಬಾರಿ ಅವರಿಗೆ ಸಚಿವ ಸ್ಥಾನ ಸಿಕ್ಕಿದೆ. ಬಸವರಾಜ ರಾಯರೆಡ್ಡಿ ಅವರಿಗೆ, ಯಲಬುರ್ಗಾದ ಶಾಸಕರು, ಅವರಿಗೆ ಉನ್ನತ ಶಿಕ್ಷಣ ಇಲಾಖೆಯ ಜವಾಬ್ದಾರಿಯನ್ನು ಬಸವರಾಜ ರಾಯರೆಡ್ಡಿ ಅವರಿಗೆ ಕೊಡಲಾಗಿದೆ. KH ಮುನಿಯಪ್ಪ ಅವರಿಗೆ ಖಾತೆ ಬದಲಾವಣೆ ಮಾಡಿ ಸಮಾಜ ಕಲ್ಯಾಣ ಇಲಾಖೆಯನ್ನು ನೀಡಲಾಗಿದೆ ಅನ್ನುವ ಮಾಹಿತಿ ಇದೆ.
ಖಾತೆ ಹಂಚಿಕೆಯನ್ನು ಈಗ ಮಾಡಲಾಗಿದೆ. ಎಲ್ಲ ಹೊಸ ಸಚಿವರುಗಳಿಗೇನಿದೆ ಇದು ಖಾತೆ ಹಂಚಿಕೆ ಆಗಿದೆ, ಆಗಿಲ್ಲ ಅಂತಲ್ಲ. ಆದರೆ ಅಸಮಾಧಾನ ಸಂಪೂರ್ಣವಾಗಿ ಶಮನವಾಗಿದೆಯಾ ಅಂದರೆ ಅದಿನ್ನೂ ಶಮನವಾಗಿಲ್ಲ. ಯಾಕೆ ಅಂದರೆ ಸಿದ್ದರಾಮಯ್ಯನವರೇ ಒಂದು ಕಡೆ ಬೇಸರಗೊಂಡಿದ್ದಾರೆ. ತಾವು ಹೇಳಿದ ಹಲವರಿಗೆ ಈ ಬಾರಿ ಸಂಪುಟದಲ್ಲಿ ಅವಕಾಶವನ್ನು ಕಲ್ಪಿಸಿಲ್ಲ ಅನ್ನೋದು. ಅದರಲ್ಲಿ ಒಂದು ಪ್ರಮುಖವಾಗಿರುವಂಥದ್ದೇನು ಅಂದರೆ ಶಿವಣ್ಣನವರವರಿಗೆ ಸಚಿವ ಸ್ಥಾನವನ್ನು ಕಲ್ಪಿಸಬೇಕಿತ್ತು. ಕುರುಬಕೋಟಾದಲ್ಲಿ ಅವರಿಗೆ ಸಚಿವ ಸ್ಥಾನವನ್ನು ಕಲ್ಪಿಸಿ ಕೊಡಬೇಕಿತ್ತು ಅಂಥೇಳಿ ಶಿಫಾರಸನ್ನು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಿದರು. ಆದರೆ ಅವರಿಗೆ ಈಗಲೂ ಕೂಡ ಇನ್ನೂ ಅಲ್ಲಿ ಅವಕಾಶ ಸಿಕ್ಕಿಲ್ಲ. ಏನು ಒಂದಷ್ಟು ಬದಲಾವಣೆಗಳಾಗಬಹುದು ಅಂತ ಹೇಳಲಾಗ್ತಾ ಇತ್ತು. ಆ ಬದಲಾವಣೆಯ ಸಂದರ್ಭದಲ್ಲಿ ಅವರಿಗೆ ಅವಕಾಶ ಸಿಗಬಹುದು ಅಂತ ಹೇಳಲಾಗ್ತಾ ಇತ್ತು. ಆದರೆ ಈಗ ಪರಿಸ್ಥಿತಿ ಹೇಗಿದೆ ಅಂದರೆ ನಾಳೆ ಅಧಿವೇಶನ ಇರುವ ಹಿನ್ನೆಲೆಯಲ್ಲಿ ಈಗ ಖಾತೆ ಹಂಚಿಕೆಯನ್ನು ಮಾಡಲಾಗಿದೆ. ಈ ಕ್ಷಣಕ್ಕಂತರೂ ಬಹುಶಃ ಇನ್ನು ಬದಲಾವಣೆ ಅಥವಾ ಮಾರ್ಪಾಡುಗಳು ಆಗೋದು ಸಾಧ್ಯತೆ ತೀರಾ ಕಡಿಮೆ ಇದೆ ಈಗ. ಹೀಗಾಗಿ ಬಹುಶಃ ಅಧಿವೇಶನ ಮುಗಿಯುವವರೆಗೂ ಈಗಿರುವ ಪಟ್ಟಿ, ಈಗಿರುವ ಸಚಿವ ಸಂಪುಟ ಏನಿದೆ ಇದೇ ಮುಂದುವರಿಯುವ ಸಾಧ್ಯತೆಗಳು ನಿಚ್ಚಳವಾಗಿರುವಂಥದ್ದು. ಅಲ್ಲಿಗೆ ಅಧಿವೇಶನ ಮುಗಿಯುವವರೆಗೂ ಕೂಡ ಈ ಅಸಮಾಧಾನ ಸಂಪೂರ್ಣವಾಗಿ ಶಮನ ಆಗತ್ತೆ ಅನ್ನೋದನ್ನು ಹೇಳೋದಕ್ಕಾಗಲ್ಲ. ಈಗಾಗಲೇ ಒಂದಷ್ಟು ನಾಯಕರುಗಳನ್ನು ರಾಜ್ಯ ನಾಯಕರು, ಹೈಕಮಾಂಡ್ನ ನಾಯಕರು ಅವ್ರ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸಿದ್ದಾರೆ. ಖುದ್ದು ಮುಖ್ಯಮಂತ್ರಿಗಳು ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಮನವೊಲಿಕೆಯ ಪ್ರಯತ್ನಗಳನ್ನು ಕೂಡ ಮಾಡಿದ್ದಾರೆ. ಒಂದಷ್ಟು ಜನರ ಮನವೊಲಿಕೆಯಲ್ಲಿ ಯಶಸ್ವಿಯೂ ಆಗಿದ್ದಾರೆ. ನೀವು ದಿನೇಶ್ ಗುಂಡೂರಾವ್ ಅವರ ಪ್ರತಿಕ್ರಿಯೆಯನ್ನು ಇನ್ನೂ ನಿಮಗೆ ನೆನಪಿದ್ದಲ್ಲಿ ಅವರು ಹೇಳಿದರು, ಸಂಪುಟದಲ್ಲಿ ಬದಲಾವಣೆ ಮಾಡಬೇಕು ಈಗ ಅಂದರೆ ಅದು ಮಕ್ಕಳ ಆಟ ಏನಲ್ಲ, ಚಿಕ್ಕ ಮಕ್ಕಳ ಆಟ ಅಲ್ಲ, ಅದು ಅಷ್ಟು ಸುಲಭವಾಗಿ ಬದಲಾವಣೆ ಮಾಡೋದಕ್ಕಾಗಲ್ಲ. ಈಗ ಏನು ಕೊಟ್ಟಿದ್ದೀವಿ, ಈಗ ಆಗಿರೋದು ಆಗೋಗಿದೆ. ನಾವಂತರೂ ಪಕ್ಷಕ್ಕೆ ನಿಷ್ಠರಾಗಿಯೇ ಇರ್ತೇವೆ, ಪಕ್ಷನಿಷ್ಠರು ನಾವೆಲ್ಲರೂ, ಪಕ್ಷದ ಪರವಾಗಿಯೇ ಇರ್ತೇವೆ, ಪಕ್ಷಕ್ಕಾಗಿ ದುಡಿತೇವೆ. ಮಿನಿಸ್ಟ್ರ್ ಪದವಿ ಇಲ್ಲದೇ ಇದ್ದರೆ ಏನಂತೆ? ಈಗ ನಾವು ನಮ್ಮ ಕ್ಷೇತ್ರದಲ್ಲಿ ಸಂಘಟನೆಯನ್ನು ಮಾಡ್ತೇವೆ, ನಮ್ಮ ಕ್ಷೇತ್ರಕ್ಕಾಗಿ ಕೆಲಸ ಮಾಡ್ತೇವೆ. ಶಾಸಕರಾಗಿ ಅಂತೂ ಇದೀವಲ್ಲ, ನಮ್ಮ ಕ್ಷೇತ್ರದ ಅಭಿವೃದ್ಧಿಯನ್ನು ನಾವು ಮಾಡಲೇಬೇಕಲ್ಲ, ಆ ಕೆಲಸದಲ್ಲಿ ನಾವು ಗಮನ ಹರಿಸ್ತೇವೆ. ಸಂಪುಟ ಬದಲಾವಣೆ ಮಾಡಬೇಕು, ಅಸಮಾಧಾನ ಇದೆ ಇಲ್ಲ ಅಂತಲ್ಲ, ಆದರೆ ಅಸಮಾಧಾನ ಶಮನ ಮಾಡುವಂತಹ ಕೆಲಸವನ್ನು ನಾಯಕರುಗಳು ಮಾಡ್ತಾ ಇದ್ದಾರೆ. ಸಂಪುಟ ಬದಲಾವಣೆ ಅಷ್ಟು ಸುಲಭದ ಮಾತಲ್ಲ, ಅದು ಸಣ್ಣ ಮಕ್ಕಳ ಆಟ ಅಲ್ಲ ಅನ್ನೋದನ್ನು ಅವರು ಹೇಳಿದರು. ಆದಾಗ್ಯೂ ಇನ್ನೂ ಹಲವರಿದ್ದಾರೆ, ಕೇವಲ ದಿನೇಶ್ ಗುಂಡೂರಾವ್ ಅವರೊಬ್ಬರೇ ಅಲ್ಲ, ಸಾಕಷ್ಟು ಜನರಿಗೆ ಅಸಮಾಧಾನ ಇದೆ. ಅದರ ನಡುವೆಯೇ ಖಾತೆ ಹಂಚಿಕೆ ಆಗಿದೆ. ಸದ್ಯಕ್ಕೆ ಇನ್ಯಾವುದೇ ಬದಲಾವಣೆ ಇಲ್ಲ ಅನ್ನುವ ಸಂದೇಶವು ಈ ಮೂಲಕ ರವಾನೆ ಆಗಿರುವಂಥದ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.